ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮೈದುಂಬಿ ಹರಿಯೋ ಗೋದಾವರಿ ನದಿ ಅಂದ್ರೆ ದಕ್ಷಿಣ ಭಾರತದ ಗಂಗೆ ಅಂತಾನೆ ಹೆಸರುವಾಸಿ. ತಾನು ಹರಿಯೋ ಕಡೆಯಲ್ಲೆಲ್ಲ ಹಸಿರು ತುಂಬಿಸೋ ಈಕೆ ಈಗ ಇದೊಂದು ಸ್ಥಳದಲ್ಲಿ ಬಂಗಾರವನ್ನೇ ತಂದು ನಿಲ್ಲಿಸಿದ್ದಾಳೆ. ಹೌದು, ಸಾಮಾನ್ಯವಾಗಿ ನದಿಗೆ ಗಾಳ ಹಾಕಿದ್ರೆ, ಬಲೆ ಬೀಸಿದ್ರೆ ನಿಮಗೆ ಅಬ್ಬಬ್ಬ ಅಂದ್ರೆ ಮೀನುಗಳು ಸಿಕ್ಬಹುದು. ಆದರೆ ಗೋದಾವರಿ ನದಿಯಲ್ಲಿ ಬುಟ್ಟಿ ಹಿಡಿದು ನೀರಿಗಿಳಿದು ಸೋಸಿದ್ರೆ ಅಲ್ಲಿ ಫಳಫಳ ಅಂತ ಹೊಳೆಯೋ ಬಂಗಾರವೇ ಸಿಗ್ತಾ ಇದೆ. ಇದು ಅಚ್ಚರಿ ಅನ್ಸಿದ್ರು ಸತ್ಯ ನೋಡಿ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಸಮೀಪವಿರುವ ಪೈಠಾಣ್ ನಗರದ ಮೂಲಕ ಹಾದು ಹೋಗುವ ಗೋದಾವರಿ ನದಿಯಲ್ಲಿ ಜನ ಬಂಗಾರಕ್ಕಾಗಿ ಗಾಳ ಹಾಕಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಕಳೆದ ಕೆಲ ದಿನಗಳಿಂದ ನದಿಯಲ್ಲಿ ತಡಕಾಡ್ತಿದ್ದಾರೆ. ಹೀಗೆ ನದಿಗೆ ಇಳಿದ ಜನ ಬಂಗಾರ ಇಲ್ಲದೆ ಮೇಲೆ ಬರುವುದಿಲ್ವಂತೆ. ಚೂರಾದ್ರೂ ಚೂರು, ಒಂದು ಸ್ವಲ್ಪ ಆದ್ರೂ ಬಂಗಾರ ತೆಗೆದುಕೊಂಡು ದಡ ಸೇರ್ತಿದ್ದಾರೆ. ಚಿನ್ನ ಅಂದ್ರೆ ಹೆಣ ಕೂಡ ಬಾಯ್ ಬಿಡೋ ಕಾಲ ಇದು. ಅಂಥದ್ರಲ್ಲಿ ಈ ನದಿಯಲ್ಲಿ ಈ ಪಾಟಿ ಬಂಗಾರ ಸಿಗುತ್ತೆ ಅಂದ್ರೆ ಜನ ಸುಮ್ಮನೆ ಇರ್ತಾರಾ? ಆದ್ರೆ ಇದರ ಹಿಂದೆ ಒಂದು ಕಥೆ ಇದೆ, ಇದ್ದೇ ಇರುತ್ತೆ. ಆ ಕಥೆ ಏನು ಅಂತ ನೋಡ್ತಾ ಹೋಗೋಣ. ಪೈಠಾಣ್ ನಗರದಲ್ಲಿ ಹರಿಯುವ ಗೋದಾವರಿ ನೀರಿನ ಹರಿವು ಸದ್ಯಕ್ಕೆ ಇಳಿದಿದೆ. ಅದು ಸೊಂಟದ ತನಕ ಮಾತ್ರ ನೀರಿದ್ದು ಅದರಲ್ಲಿ ಈಗ ಜನಜಂಗುಳಿಯೇ ತುಂಬಿ ಹೋಗಿದೆ. ಇದರಲ್ಲಿ ಸಿಗ್ತಾ ಇರೋ ಬಂಗಾರಕ್ಕಾಗಿ ಅಕ್ಕಪಕ್ಕದ ಊರಿನಿಂದ ಜನ ತಂಡೋಪತಂಡವಾಗಿ ಹರಿದು ಬರ್ತಿದ್ದಾರೆ. ಕೈಯಲ್ಲಿ ಬುಟ್ಟಿ ಜರಡಿ ಹಿಡ್ಕೊಂಡು ಬಂದು ನೀರಿನ ತಳಭಾಗದಿಂದ ಮಣ್ಣನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ಹಾಗೆ ತೆಗೆದ ಮಣ್ಣನ್ನ ಜರಡಿಯಲ್ಲಿ ಹಾಕಿ ಹೀಗೆ ಸೋಸಿದ್ರೆ ನೋಡಿ ಅದು ಹೇಗೆ ಕಣ್ಣು ಕುಕ್ಕೋ ಬಂಗಾರದ ಚೂರು ಸಿಗ್ತಾ ಇದೆ ಅಂತ. ಹಾಗಾದ್ರೆ ಗೋದಾವರಿ ನದಿಯಲ್ಲಿ ಚಿನ್ನದ ಸಾಮ್ರಾಜ್ಯವೇ ಅಡಗಿದ್ಯಾ? ಇಲ್ಲಿ ಪ್ರತಿ ವರ್ಷ ಬಂಗಾರ ಸಿಗ್ತಿರೋದಾದ್ರೂ ಯಾಕೆ? ಇದಕ್ಕೆ ಉತ್ತರ ಇನ್ನೂ ರೋಚಕವಾಗಿದೆ. ವರ್ಷವಿಡೀ ಮೈದುಂಬಿ ಹರಿಯೋ ಗೋದಾವರಿ ಈ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಹರಿಯೋ ವೇಗ ತಗ್ಗಿಸ್ತಾಳೆ. ಕಾರಣ ಇಲ್ಲಿ ನಡೆಯೋ ಅದೊಂದು ಧಾರ್ಮಿಕ ಆಚರಣೆಯಿಂದಾಗಿ. ಸದ್ಯ ಈ ಪ್ರದೇಶದಲ್ಲಿ ಅದೊಂದು ಜಾತ್ರೆ ನಡೀತಾ ಇರುವುದರಿಂದ ಇಲ್ಲಿನ ನೀರಿನ ಹರಿವನ್ನ ಕಡಿಮೆ ಮಾಡಲಾಗಿದೆ. ಹೀಗಾಗಿ ನೀರಿನ ವೇಗ ತಗ್ಗಿದ ತಕ್ಷಣ ನದಿಗೆ ಇಳಿಯೋ ಪೈಠಾಣ್ ಜನತೆ ಬಂಗಾರದ ಲಾಟ್ರಿ ಹೊಡಿತಿದ್ದಾರೆ. ಹೀಗೆ ಬಂಗಾರ ಸಿಗ್ತಾ ಇರೋದು ಆ ದೇವರೇ ನಮಗೆ ಕೊಡ್ತಾ ಇರೋ ವರ ಅಂತಿದ್ದಾರೆ. ಹಾಗಾದ್ರೆ ಇಲ್ಲಿ ಹೀಗೆ ಪ್ರತಿ ವರ್ಷ ಬಂಗಾರ ಸಿಗೋದ್ರ ಹಿಂದೆಯೂ ಒಂದು ಅಚ್ಚರಿಯ ಕಾರಣ ಅಡಗಿದೆ. ಸದ್ಯ ಇಲ್ಲಿ ಜನರು ಫುಲ್ ಖುಷಿಯಾಗಿದ್ದು ಗೋದಾವರಿ ನದಿ ತೀರ ಗೋದಾವರಿ ಗೋಲ್ಡನ್ ಫೀಲ್ಡ್ ಅಂತ ಕರೆಸಿಕೊಳ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಗಂಗೆ ಅಂತ ಕರೆಸಿಕೊಳ್ಳೋ ಗೋದಾವರಿ ಅತ್ಯಂತ ಪವಿತ್ರ ನದಿ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹುಟ್ಟಿ ಮಹಾರಾಷ್ಟ್ರ, ಛತ್ತೀಸ್ಗಢ, ತೆಲಂಗಾಣ, ಒಡಿಶಾ, ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿ ಸೇರುತ್ತೆ. ಏನಿಲ್ಲ ಅಂದ್ರೂ 1400 ಕಿಲೋಮೀಟರ್ಗೂ ಹೆಚ್ಚು ಮೈದುಂಬಿ ಹರಿಯುತ್ತೆ. ಹೀಗೆ ಮಹಾರಾಷ್ಟ್ರದಲ್ಲಿ ಹುಟ್ಟೋ ಗೋದಾವರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರವೇಶಿಸೋ ಮುನ್ನ ಇದೇ ಪೈಠಾಣ್ ನಗರದ ಮೂಲಕ ಹಾದು ಹೋಗ್ತಾಳೆ. ಗೋದಾವರಿ ನದಿ ಹಾದು ಹೋಗುವ ಪೈಠಾಣ್ ನಗರದಲ್ಲಿ ಸದ್ಯ ನಾಥ ಷಷ್ಠಿ ಸಂಭ್ರಮ ಮನೆ ಮಾಡಿದೆ. ಅಂದ್ಹಾಗೆ ಇದೇ ಸ್ಥಳ ಪಾಪಕರ್ಮ ತೊಳೆಯುವ ಭಾಗವಾಗಿದ್ದು ಜನರಿಂದ ಪೂಜಾ ಕೈಂಕರ್ಯ ನೆರವೇರ್ತಾ ಇದೆ. ಪಾಪ ಕರ್ಮ ತುಳಿಯುವ ಮಾರ್ಗದಲ್ಲಿ ನದಿಗೆ ಬಂಗಾರ ಎಸೆಯೋದು ಹಲವು ಕಡೆ ಇರೋ ರೂಢಿ. ಹೀಗೆ ಗೋದಾವರಿ ನದಿಯಲ್ಲಿ ಭಕ್ತರು ಚಿನ್ನ ಎಸೆತಾರೆ. ಕೇವಲ ಚಿನ್ನದ ಆಭರಣಗಳು ಮಾತ್ರವಲ್ಲ, ಬೆಳ್ಳಿ, ವಿವಿಧ ನಾಣ್ಯಗಳನ್ನು ನದಿಗೆ ಎಸೆತಾರೆ. ಇನ್ನೂ ಮುಂದೆ ಹೋಗಿ ಕೆಲವರು ನದಿಗೆ ಹೆಣವನ್ನು ಎಸೆದಿದ್ದು ಅವರ ಮುಕ್ತಿಗಾಗಿ ಶವಕ್ಕೆ ಚಿನ್ನಾಭರಣ ಹಾಕಲಾಗತ್ತೆ. ಮೃತಪಟ್ಟ ಕುಟುಂಬಗಳು ಪಾಪ ಕಳೆಯಲು ಹಾಕಿದ್ದ ಈ ಚಿನ್ನವೇ ಈಗ ನದಿಯಲ್ಲಿ ಸಿಗ್ತಾ ಇರೋದು. ಪ್ರವಾಹ ಬಂದಾಗ ಹರಿದು ಮಣ್ಣಿನ ಆಳದಲ್ಲಿ ಹುದುಗಿ ಹೋಗಿದ್ದ ಬಂಗಾರವೇ ಈಗ ಅಲ್ಲಿನವರ ಸಂತಸಕ್ಕೆ ಕಾರಣವಾಗಿರೋದು. ಸದ್ಯ ಮಾರ್ಚ್ ತಿಂಗಳ ಆರಂಭವಾಗಿದ್ದು ನಾಥ ಷಷ್ಠಿ ಸಂಭ್ರಮ ನಡೀತಾ ಇದೆ. ಈ ಹಿನ್ನೆಲೆ ಭಕ್ತರ ದಂಡೆ ಹರಿದು ಬರ್ತಿದ್ದು ಮುಂಜಾಗ್ರತಾ ಕ್ರಮವಾಗಿ ನದಿಯ ಹರಿವು ಇಳಿಮುಖ ಮಾಡಲಾಗಿದೆ. ಹೀಗೆ ನದಿ ನೀರು ತಗ್ಗಿದ್ದು ಬಂಗಾರದ ಬೇಟೆಯಾಡ್ತಾ ಇದ್ದಾರೆ ಇಲ್ಲಿನ ಜನ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.